3 ಮಂದಿ ಗೆಳೆಯರು ಇಬ್ಬರು ಬಡ್ದಾಡ್ಕೊತ ಬರಾಕತ್ತಿದ್ರು. ನಾಟಕಕ್ಕೆ ಹೋಗೋಣಂತ ಒಬ್ಬ, ಸಿನಿಮಾಕ್ಕೆ ಹೋಗೋಣಂತ ಮತ್ತೊಬ್ಬ. ನಾಟಕಕ್ಕೆ ಹೋಗೋನು, ಸಿನಿಮಾಕ್ಕೆ ಹೋಗೋನು, ನಾಟಕಕ್ಕೆ ಹೋಗೋನು, ಸಿನಿಮಾಕ್ಕೆ ಹೋಗೋನು. ಬಡ್ದಾಡಕತ್ತಾರೆ ಇಬ್ಬರು ಹುಡುಗರು. ನಾವು ಇಬ್ಬರು ಯಾಕೆ ಬಡ್ದಾಡೋದು? ಇನ್ನೊಬ್ಬ ನಮ್ಮ ಗೆಳೆಯ ಅದಾನ, ಅವನ್ನ ಕೇಳಿಬಿಡು, ನಾವು ಯಾರಿಗೆ ಓಟ್ ಹಾಕೋಣ ಅವರು ಅದಕ್ಕೆ ಹೋಗೋದು. ನಾಟಕ ಅಂದ್ರೆ ನಾಟಕ, ಸಿನಿಮಾ ಅಂದ್ರೆ ಸಿನಿಮಾ. ಅವ ಇವತ್ತಿ ಪಟ್ಟ ಬಿಡ್ಕೊಂಡು ಬರಾಕತ್ತಿದ್ದ. ಆ ಕಿವಿಗಡ್ಡಿಂದ ಈ ಕಿವಿಗಡ್ಡಿಗೆ ಇವತ್ತಿ ಪಟ್ಟ ಬಿಡ್ದಾನ. ದೋಸ್ತ ಬಾ ಇಲ್ಲಿ, ಇಬ್ಬರು ಜಗಳಾಡಕತ್ತಿದ್ರಲ್ಲ ಬಂದವ. ನಾವಿಬ್ಬರು ಬಡ್ದಾಡಕತ್ತೀವಿ. ನಾಟಕಕ್ಕೆ ಹೋಗೋಣ ಅಂತೀವಿ ಅಂತಾನ, ಸಿನಿಮಾಕ್ಕೆ ಹೋಗೋಣ ಅಂತೀವಿ ಅಂತಾನ. ನೀ ಯಾವುದಕ್ಕೆ ಹೋಗೋಣಂತಿ ಅದಕ್ಕೆ ಹೋಗ್ತೀವಿ. ಇಲ್ಲ ನಾ ಪ್ರವಚನಕ್ಕೆ ಹೋಗೋಣ ಅಂದವ. ಇವತ್ತಿ ಪಟ್ಟ ಬಿಡ್ಕೊಂಡು ನಾ ಪ್ರವಚನಕ್ಕೆ ಹೋಗವದೀನಿ. ನಮ್ಮವ್ವ ಹೇಳ್ಯಾಳ ಪ್ರವಚನನ ಕೇಳಿ ಬಾ ಅಂತ ಹೇಳ್ಯಾಳ. ನಾ ಪ್ರವಚನಕ್ಕೆ ಹೋಗವಂದವ. ಮತ್ತೊಂದು ಸಮಸ್ಯೆನೇ ಬಂತಲ್ರಿ, ಇವ್ರಿಬ್ಬರೇ ಇದ್ದರು. ಈ 3ನೇ ಆಪ್ಷನ್ ಕೂಡಿತಿರಲ್ಲ, ನಾಟಕ ಸಿನಿಮಾ ಪ್ರವಚನ, ನಾಟಕ ಸಿನಿಮಾ ಪ್ರವಚನ. ಮತ್ತು 3 ಮಂದಿ ಹೆಂಗೆ ಮಾಡೋದಪ್ಪ? ಇನ್ನು ನಾವ 3 ಮಂದಿ ಇದೀವಿ. ಆ ಕಡೆ ಈ ಕಡೆ ನೋಡ್ರು ಯಾರೂ ಬರಲಿಲ್ಲ. ಇನ್ನು ನಾವ ಒಂದು ಕೆಲಸ ಮಾಡೋಣ ಅಂತ ತಿಳ್ಕೊಂಡು ₹1 ಕಾಯಿನ್ ತೊಗೊಂಡ್ರು, ಮ್ಯಾಲೆ ಹಾರಿಸಿದ್ರು. ರಾಜ ಬಿತ್ತಂದ್ರೆ ನಾಟಕ, ರಾಣಿ ಬಿತ್ತಂದ್ರೆ ಸಿನಿಮಾ, ಗೋಟ್ ನಿತ್ತಂದ್ರೆ ಪ್ರವಚನ ಅಂದ. ₹1 ಕಾಯಿನ್ ಇಲ್ಲರಿ ಗೋಟ್ ನಿಂದಿರ್ತೈತೇನ್ರಿ? ಅದು ನಿಂದ್ರಂಗಿಲ್ಲ. ನಿಂದಿರ್ತದ. 1,00,000 ಸಾರಿ ನೀವು ಮೇಲೆ ಚಿಮ್ಮಿದಾಗ 1 ಸಾರಿ ಏನಾದರೂ ಒಂದು ನಾಣ್ಯ ಅದು ಗೋಟ್ ನಿಂದಿರಬಹುದು ರೀ. ಅದು ಹಾವೇರಿಯೊಳಗೆ ಲಕ್ಷ ಜನ ಇದ್ದರು, ನೀವು ಸಾವಿರ ಜನ ಇಲ್ಲಿ ನೀವು ಯಾಕೆ ಬಂದಿರಿ ಅಂದ್ರೆ ಆ ಕಾಯಿನ್ದಂಗೆ ರೀ. ನೀವು ಗೋಟ್ ನಿಂದ್ರು ಕಾಯಿನ್ ಏನೈತಲ್ಲ, ನೀವೆಲ್ಲ ಏನು ಬಂದಿರಲ್ಲ, ನೀವೆಲ್ಲರೂ ಕಿಮ್ಮತ್ತಿನ ಮಂದಿನ ಬಂದಿರ್ತೀರಿ, ಪುಣ್ಯಾತ್ಮರ ಬಂದಿರ್ತೀರಿ. ಅದಕ್ಕೆ ಸಮರ್ಪಣೆ ಮಾಡಿ ತಾವು ಸ್ವೀಕಾರ ಮಾಡ್ತಿದ್ರು. ಒಂದು ಬಕೆಟ್ ಗಟ್ಟಲೆ ಎಚ್ಚಪ್ಪ ಆಕಳ ಹಾಲು ಕುಡಿದು ಒಂದು ಗಿಂಡಿ ನೀವು ಜವಾರಿ ಆಕಳ ಹಾಲು ಕುಡಿದು ಚೀಲಗಟ್ಟಲೆ ಚುರುಮುರಿ ತಿನ್ನೋದು ಒಂದು ಮುಟ್ಟಿಗೆ ಶೇಂಗಾ ತಿನ್ನೋದು ಅಲ್ರಿ. ರಕ್ತ ಆಗೋದು ಒಂದು ಮುಟ್ಟಿಗೆ ಶೇಂಗಾನ ಹೊರತಾಗಿ ಚೀಲಗಟ್ಟಲೆ ಚುರುಮುರಿ ತಿಂತೀವಲ್ಲ. ಅಲ್ಲ ಈಗ ಬರೀ ಹೊರಗೆ ಹೋದ್ರೆ ಅಂದ್ರೆ ಬರೀ ಅದೇ ನಿಮಗೆ. ಬರೀ ಗಿರ್ಮಿಟ್ ಅನ್ನೋದು, ಅದರೊಳಗೆ 108 ಐಟಮ್ ಮಾಡೋದು, ಬರೀ ಅದನ್ನು ತಿನ್ನೋದು. ಹಿಂದಿನ ನಮ್ಮ ಜನ ಎಲ್ಲ 15 ದಿನಕ್ಕೊಮ್ಮೆ ಅಕ್ಕಿ ಅನ್ನ ಊಟ ಮಾಡ್ತಿದ್ರು. ಈಗ ನಾವು ದಿನಕ್ಕೆ 3 ಹೊತ್ತು ತಾಬಂಡಿ ತುಂಬ ಅದನ್ನು ಬಡಿಯಾಕತ್ತೀವಿ. ಕೆಳಗೆ ಯಾರಿಗೂ ಕುಂಡ್ರಾಕ ಬರೋಂಗಿಲ್ಲ, ಕುಂತ್ರೆ ಹೇಳಕ್ಕೆ ಬರೋಂಗಿಲ್ಲ. ಹಿಂಗಾಯ್ತು ನಮ್ಮ ಪರಿಸ್ಥಿತಿ. ಕಡಿಮೆ ಮಾಡುವುದು ಆ ಮಾತು ಬೇರೆ. ಈ ಭಾರತ ಎಂಥದ್ದು ನೋಡ್ರಿ. ಇದು ಇಲ್ಲಿ ಊಟಕ್ಕಾಗಿ ವಿಚಾರ ಮಾಡಲಿಲ್ಲ ನಮ್ಮ ಶರಣರು. ಒಂದು ಕಡೆಗೆ ಬುದ್ಧ ಹೊರಗೆ ಬಂದರು, ಮಹಾವೀರರು ಹೊರಗೆ ಬಂದರು, ಶಂಕರಾಚಾರ್ಯರು ಹೊರಗೆ ಬಂದರು, 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣ ಹೊರಗೆ ಬಂದರು. ಇದೆಲ್ಲವೂ ನಶ್ವರ ಐತಿ, ನಮ್ಮ ಒಳಗಿನ ಬೆಳಕು ಒಂದೇ ಶಾಶ್ವತ ಐತಿ ಅಂತ ತಿಳ್ಕೊಂಡು ಬಸವಣ್ಣ ಹೇಳಿದರು. ಬಸವಣ್ಣ 800 ವರ್ಷ ಆದ್ರೂ ಇವತ್ತಿಗೂ ನಮ್ಮ ಮಧ್ಯದಲ್ಲಿ ಜೀವಂತದಾರ. ಇದು ಭಾರತ. ಇದು ಆಮೇಲೆ ಯಡಿಯೂರಿನ ತೋಂಟದ ಸಿದ್ಧಲಿಂಗ ಶಿವಯೋಗಿ ಬಂದರು, ಕಬೀರ್ ಬಂದರು, ನಾನಕ್ ಬಂದರು. ಎಂತೆಂಥ ಯೋಗಿಗಳು ಬಂದ್ರಂತೀರಿ ನೀವು, ಅದ್ಭುತವಾದ ಯೋಗಿಗಳು. ಆ ಯೋಗಿಗಳಿಂದಾಗಿಯೇ ಈ ಭಾರತಕ್ಕೊಂದು ಮೌಲ್ಯ ಹೆಚ್ಚಾಗ್ಯದ. ಹೀಗಾಗಿ ಈ ಜಗತ್ತೇ ಒಂದು ಅದ್ಭುತವಾಗಿರುವಂತಹ ಒಂದು ಸೃಷ್ಟಿ ಅಂತ ನೀವು ಕರೆದಿರಿ ಅಂದರೆ, ಈ ಸೃಷ್ಟಿಯಲ್ಲಿ ಒಂದು ದೇವಸ್ಥಾನದಂತೆ ಕಂಗೊಳಿಸುವಂತಹ ಒಂದು ದೇಶ ಯಾವುದಾದ್ರೂ ಇದ್ದರೆ ಅದು ನಮ್ಮ ಪ್ರಿಯ ಭಾರತ ಅನ್ನುವಂಥದ್ದನ್ನು ನಾವೆಲ್ಲರೂ ನೆನಪಿನಲ್ಲಿಟ್ಟುಕೊಳ್ಬೇಕು. ಭಾರತ ಇದು ಅದ್ಭುತವಾದ ದೇಶ. ಇದು ಈ ದೇಶದ ಹಿರಿಮೆ ಗರಿಮೆಗಳನ್ನು ನಾವೆಲ್ಲರೂ ಗೌರವಿಸಬೇಕು, ನಾವೆಲ್ಲರನ್ನ ಅರ್ಥ ಮಾಡ್ಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ನಮ್ಮ ಬದುಕನ್ನು ರೂಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿಯೇ ಹಾವೇರಿ ಹುಕ್ಕೇರಿ ಮಠದಲ್ಲಿ ಪರಮ ಪೂಜ್ಯರು ಇಂಥದ್ದೊಂದು ಅದ್ಭುತವಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಈ ದೇಶ ನಿಮಗೇನು ಹೇಳಿಕೊಡ್ತು ಅಂದರೆ ಒಳಗಿನ ಬೆಳಕನ್ನು ನೋಡ್ರಿ ಅಂತ ಹೇಳಿತದು. ಈ ಬೆಳಕು ನೋಡ್ರಿ, ಇಲ್ಲೆಲ್ಲ ಪ್ರವಚನ. ಇಂಥ ಚಳಿ ಒಳಗೆ ನೀವೆಲ್ಲ ಸಾವಿರ ಮಂದಿಲ್ಲ ಇಲ್ಲಿ ಬಂದು ಕೂತ್ಕೊಂಡು ಕೇಳಾಕತ್ತೀರಲ್ಲ. ಸಣ್ಣ ಮಕ್ಕಳು ಇವ್ರು ಮನ್ಯಾಗ ಕುಂಡ್ರಂಗಿಲ್ಲ ರೀ, ಹಿಂಗೆ 5 ನಿಮಿಷ ಕುಂಡ್ರಂಗಿಲ್ಲ ರೀ. ಅವರು ನಿಮ್ಗೆ ತಿಳಿಯಾಗಿರಲಿ, ಇವ್ರು 5 ನಿಮಿಷ ಕುಂಡ್ರಂಗಿಲ್ಲ ಹಿಂಗೆ ನಿಮ್ಮ ಮನೆಯೊಳಗೆ. ಇಲ್ಲಿ 2 ಗಂಟೆಗಳವರೆಗೆ ಶಾಂತವಾಗಿ ಅವ್ರಲ್ಲಿ ಮಕ್ಕಳು ಯಾಕೆ ಕೂತ್ಕೊಳ್ತಾರೆ ಅಂದ್ರೆ ಇದು ಭಾರತದ ಆಧ್ಯಾತ್ಮದ ಶಕ್ತಿ. ಅದು ನಿಮ್ಮ ಮನೆಯೊಳಗನ ಕೂತ್ಕೊಳ್ಳಂಗಿಲ್ಲ, ನೆಲದ ಮೇಲೆ ನೀವು ಯಾರೂ ಕೂತ್ಕೊಳ್ಳಂಗಿಲ್ಲ. ಅದ್ರಾಗ ತವ್ರ ಮನೆ ಸೀರೆ ಇತ್ತಂದ್ರೆ ದೇವ್ರು ಹಾನಿ ಮಾಡಿ ಹೇಳ್ತಾನೆ ಕುಂಡ್ರಂಗಿಲ್ಲ. ನೀವು ಕುಂಡಿರ್ತೀರೇನು ಹೇಳ್ರಿ, ನೀವು ನೋಡೋಣ ಕುಂಡ್ರಂಗಿಲ್ಲ. ಕೆಳಗಡೆ ಕುಂಡ್ರದ್ದು ನಮ್ಗೆ ಗೊತ್ತಿಲ್ಲ. ಆದರೆ ಇಲ್ಲಿ ನೀವು ಶಿವಬಸಜನ ಜಾಗದೊಳಗೆ ನೆಲದ ಮೇಲೆ ಕೂತ್ಕೊಂಡು ನೀವು ಪ್ರವಚನ ಕೇಳ್ತೀರಂದ್ರೆ ನಿಮಗೆ ಭಾಳ ಸ್ಪಷ್ಟವಾಗಿ ಗೊತ್ತದ ಇದು ಕೇವಲ ನೆಲ ಅಲ್ಲ ಸ್ವಾಮಿ, ಇದು ಪವಿತ್ರ ಕ್ಷೇತ್ರದ ಅನ್ನೋ ಕಾರಣಕ್ಕಾಗಿನೇ ನೆಲದ ಮೇಲೆ ಕೂತ್ಕೊಂಡು ಕೇಳಾಕತ್ತೀರಲ್ಲ. ಎಲ್ಲರೂ ಮೊಬೈಲ್ ಗುಂಗಿನಾಗದಾರ. ಆಧ್ಯಾತ್ಮ ಬಹಳ ಮಂದಿನ ಕರ್ಕೊಳ್ಳಂಗಿಲ್ಲ. ಹಾವೇರಿ ಒಳಗೆ 1,00,000 ಜನಸಂಖ್ಯೆ ಅದ. ಇಲ್ಲಿ ನೀವು ಅಟ್ಟ ಸಾವಿರ ಮಂದಿ ಯಾಕೆ ಬಂದಿರಿ ಅಂದರೆ ಆಧ್ಯಾತ್ಮ ಎಲ್ಲರನ್ನ ಕೈ ಹಿಡಿದು ಕರ್ಕೊಳ್ಳಂಗಿಲ್ಲ. ಕೆಲವು ಮಂದಿನದ ಆಯ್ಕೆ ಮಾಡ್ಕೊಳ್ತದೆ, ಕೆಲವು ಜನರನ್ನದ ಆಧ್ಯಾತ್ಮ ಆಯ್ಕೆ ಮಾಡ್ಕೊಳ್ತದೆ. ನೀವೆಲ್ಲ ಇಲ್ಲೇನು ಈ ಪ್ರಾಂಗಣದೊಳಗೆ ಬಂದು ಏನು ಕೂತ್ಕೊಂಡಿರಲ್ಲ, ಈ ಪ್ರಾಂಗಣದೊಳಗೆ ಬಂದು ಕೂತ್ಕೊಂಡಿರುವಂತಹ ನೀವೆಲ್ಲರೂ ನಾನು ಬಹಳ ಪ್ರಜ್ಞಾಪೂರ್ವಕವಾಗಿ ಈ ಮಾತನ್ನು ಹೇಳಬೇಕು. ಬಹಳ ಮಂದಿ 1,00,000 ಜನ ಎಲ್ಲ ಹೊರಗಡೆನೇ ಅದಾರ. ಲಕ್ಷ ಜನ ಎಲ್ಲ ಹೊರಗಡೆನೇ ಅಡ್ಡಾಡಕತ್ತಾರ. ಬಸ್ ಸ್ಟ್ಯಾಂಡ್ ಹತ್ರ ಹಿಂಗೆ ಒಂದು ಜಗಳ ಆಗಲಿ, ಅಲ್ಲಿ 10,000 ಮಂದಿ ಕೂಡ್ತಾರೆ. ಬಸ್ ಸ್ಟ್ಯಾಂಡ್ ಹತ್ರ ಒಂದು ಜಗಳ ಆಗಲಿ,
ಇಲ್ಲಿ ನೀವೆಲ್ಲರೂ ಕೂತ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡು ನೀವೆಲ್ಲ ಯಾಕೆ ಪ್ರವಚನ ಕೇಳಾಕತ್ತೀರಿ ಅಂದರೆ ನನಗೆ ಭಾಳ ಸ್ಪಷ್ಟವಾಗಿ ಗೊತ್ತದೆ, ಹಾವೇರಿಯ ಪರಮ ಪೂಜ್ಯರ ಸನ್ನಿಧಾನದೊಳಗೆ ಆ ಮಾತನ್ನು ಹೇಳಬೇಕು. ನಿಮ್ಮ ಯಾವುದೋ ಒಂದು ಜನ್ಮದ ಪುಣ್ಯ ಮಾತ್ರ ನಿಮ್ಮನ್ನು ಇಲ್ಲಿ ಕರ್ಕೊಂಡು ಬಂದೈತೆ ಹೊರತು ಎಲ್ಲರಿಗೂ ನೀವು ಬೆಕ್ಕದಲ್ಲಿ ಹೋಗ್ರಿ, ನೀವು ಅಡುಗೆ ಮಾಡಿ ಉಂಡ್ರಿ ಅಂದ್ರೆ ಮಸ್ತ್ ಆಗೈತೆ ಅಂತ ಹೇಳ್ರಿ, ಬರೇ ಮಸ್ತ್ ಅನ್ರಿ ನೀವು ಹವಾ ಹಾಕಿರಂದ್ರೆ ಮುಗಿದು ಹೋಗ್ತೀರಿ, ಬರೇ ಚಲೋ ಆಗೈತೆ ಅನ್ಕೊಂತ ಹೋಗ್ರಿ ನೀವು. ನೋಡ್ರಿ ನೀವು ನಾನು ಹುಡುಕಾಡ್ಕೊಂತ ಬರ್ತೀರಿ, ನೀವು ಅಪ್ಪಾರು ಭಾಳ ಚಲೋ ಹೇಳಿದ್ರಂತೆ, ಬರೇ ಚಲೋ ಅನ್ರಿ ನೀವು, ಕೆಟ್ಟ ಅನ್ನಕ್ಕೆ ಹೋಗ್ಬೇಡ್ರಿ, ಮನಸ್ಸಿನಾಗೂ ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ, ಮಸ್ತ್ 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 ಅನ್ಕೊತ ಹೋಗ್ಬಿಡ್ರಿ. ನಿಮ್ಮ ಜೀವನ ಮಸ್ತ್ ಆಗಿಬಿಡ್ತದೆ. ಮಸ್ತ್ ಅನ್ನಲಿಲ್ಲ ಅಂದ್ರೆ ನಿಮ್ಮ ಜೀವನ ಸುಸ್ತಾಗಿ ಬಿಡ್ತೈತಿ ಅನ್ನುವಂಥದ್ದನ್ನು ನೀವು ತಿಳ್ಕೊಂಡ್ರಿ ಅಂದ್ರೆ ನಿಮ್ಮ ಬದುಕು ಬಂಗಾರ ಆಗಿಬಿಡ್ತೈತಿ. ಬರೀ ಇಷ್ಟ ಹೇಳ್ಕೊತ ಹೋಗಿಬಿಡೋದ್ರಿ ನೀವು. ಆದರೂ ನಾನು ಭಾಳ ಪ್ರಜ್ಞಾಪೂರ್ವಕವಾಗಿ ಹೇಳಬೇಕು, ಹಳ್ಳಿಗಳಿಂದ ಎಲ್ಲ ಭಕ್ತರು ನೋಡ್ರಿ ಬುಟ್ಟಿಯೊಳಗೆಲ್ಲ ಪ್ರಸಾದವನ್ನು ಇಟ್ಕೊಂಡು ನೀವು ಬರ್ತೀರಿ ಅಂದ್ರೆ ನನ್ನ ಹೃದಯ ತುಂಬಿ ಬರೋದು ಇದೇ ಕಾರಣಕ್ಕೆ. ನೀವು ಯಾರೂ ಹಂಗೆ ಸಹಜವಾಗಿ ಬೇರೆ ಕಡೆ ಎಲ್ಲ ಕಡೆ ಹೋಗಂಗಿಲ್ಲ, ಸರಳ ಹೋಗಂಗಿಲ್ಲ ನೀವು. ಇಲ್ಲಿ ನೋಡ್ರಿ ಎಷ್ಟು ಶ್ರದ್ಧಾಭಕ್ತಿಯಿಂದ ಅತ್ಯಂತ ವಿನೀತ ಭಾವದಿಂದ ನೀವೆಲ್ಲರೂ ಬುಟ್ಟಿಯೊಳಗೆ ಮಹಾಪ್ರಸಾದವನ್ನು ಇಟ್ಕೊಂಡು ಅಪ್ಪವ್ರ ಜೋಳಿಗೆಯೊಳಗೆ ಹಾಕ್ಬೇಕಂತ ಹೆಂಗೆ ಬಂದಿರಿ ನೋಡ್ರಿ. ನೀವು ಟ್ರ್ಯಾಕ್ಟರ್ದಾಗ ಕುತ್ಕೊಂಡು ಬಂದಿರಿ, ರಿಕ್ಷಾದೊಳಗೆ ಕುತ್ಕೊಂಡು ಬಂದಿರಿ, ಯಾರ್ಯಾರು ನಮ್ಮ ಬೈಕ್ ಮೇಲೆ ಕುತ್ಕೊಂಡು ಬಂದಿರಿ, ಕಾರುಗಳ ಮೂಲಕ ಬಂದಿರಿ. ನನ್ನ ಹೃದಯ ಯಾಕೆ ತುಂಬಿ ಬರ್ತದೆ ಅಂತಂದ್ರೆ ನೀವೆಲ್ಲರೂ ಪುಣ್ಯಾತ್ಮರದಿರಿ. ನಿಮಗೆಲ್ಲರಿಗೂ ಭಾಳ ಸ್ಪಷ್ಟವಾಗಿ ಗೊತ್ತದೆ ಇಂಥ ಒಂದು ಒಳ್ಳೆಯ ಕೆಲಸ ನಡೆದದ ಅಂದ್ರೆ ನಾವು ಕೈ ಜೋಡಿಸ್ಬೇಕು ಅಂತ ಹೇಳಿ ನೀವು ಬರ್ತೀರಿ ಅಂದರೆ ಇದಕ್ಕಿಂತನೂ ದೊಡ್ಡ ಭಾಗ್ಯ ಇನ್ನೇನದ ಹೇಳ್ರಿ ನೋಡೋಣ ಜೀವನದೊಳಗೆ. ಇದೇ ಅಧ್ಯಾತ್ಮ, ಇದೇ ಭಾರತ. ನಾನು ಅದಕ್ಕೆ ಮೊದಲನೇ ದಿನ ಹೇಳಿದೆ, ನೀವು ಭಾರತವನ್ನು ನೋಡಬೇಕು ಅಂದ್ರೆ ನೀವು ಕೋಲ್ಕತ್ತಾಕ್ಕೂ ಹೋಗಬೇಡ್ರಿ, ಮುಂಬೈಗೆ ಹೋಗಬೇಡ್ರಿ, ಚೆನ್ನೈಗೆ ಹೋಗಬೇಡ್ರಿ, ಬೆಂಗಳೂರಿಗೆ ಹೋಗಬೇಡ್ರಿ, ಹೈದರಾಬಾದಕ್ಕೂ ಹೋಗಬೇಡ್ರಿ, ಎಲ್ಲಿ ಹೋಗಬೇಕಾದ ಜರುರತ್ತಿಲ್ಲ. ನಮ್ಮೂರಿನ ಹಳ್ಳಿಗಳಲ್ಲಿ ಭಾರತ ನಿಮಗೆ ಕಾಣಿಸ್ತದೆ. ಹಾವೇರಿಯ ಗಲ್ಲಿಗೆ ಬಂದ್ರಿ ಅಂದ್ರೆ ನಿಮಗೆ ಭಾರತ ಕಾಣಿಸ್ತದೆ. ಯಾಕೆ ನಿಮಗೆ ಭಾರತ ಕಾಣಿಸ್ತದೆ ಅಂದ್ರೆ ಇಲ್ಲಿ ಎಲ್ಲ ಮಹಾತ್ಮರು ತಮ್ಮ ಒಲಿದು ಪಾದವನ್ನು ಇಟ್ಟರಲ್ಲ, ಹೀಗಾಗಿ ಈ ನೆಲ ಎಲ್ಲ ಕ್ಷೇತ್ರ ಆಗಿಬಿಡ್ತು. ಹೀಗಾಗಿ ಭಾರತವನ್ನು ನಾವೆಲ್ಲರೂ ಗೌರವಿಸಬೇಕು. ಭಾರತದ ಅಂತಸತ್ವದ ಕುರಿತಾಗಿ ನಾವು ಚಿಂತನೆ ಮಾಡಬೇಕು. ರಾತ್ರಿ ಮಲಗ್ತಿರ್ತೀರಲ್ಲ, ಮಲಗುವಾಗ ನೀವು ಏನು ವಿಚಾರ ಮಾಡ್ಬೇಕು ಗೊತ್ತದ? ಹೇಳೇನ್ರಿ ಏನು ಮಾಡ್ಬೇಕು? ಹೇಳ್ರಿ, ಅದಕ್ಕೆ ನಿಮ್ಮನ್ನ ಕರ್ಸ್ಯಾರ, ಹೇಳ್ರಿ, ಹೇಳಕ್ಕೆ ಕರ್ಸ್ಯಾರ, ಹೇಳ್ರಿ. ಅದೇನಾಯ್ತು ಒಮ್ಮೆ ಹೇಳೇ ಬಿಡ್ರಿ, ನಿಮ್ಮದರೇ ಆಗಲಿ ನಮ್ಮದರೇ ಆಗಲಿ ಅಂತ ಕೂತಿರಿ ನೀವೆಲ್ಲ. ಕರೆಕ್ಟ್ ಅದ. ನಿಮ್ಮದು ಮಲಗುವಾಗ ಒಂದು ಕನ್ಫರ್ಮ್ ಮಾಡ್ಕೋಬೇಕು ನೀವು, ಇವತ್ತು ನಾನು ಯಾರಿಗೂ ನೋವು ಮಾಡಲಿಲ್ಲ, ಕಾಯ ವಾಚ ಮನಸ್ಸಿನಿಂದ ನಾನು ಯಾರಿಗೂ ನೋವು ಮಾಡಲಿಲ್ಲ, ಅದೇ ನಂದು ಒಂದು ದೊಡ್ಡ ಸಾಧನೆ ಅಪ್ಪ ಅಂತ ಹೇಳಿ ದೇವರಿಗೆ ನಮಸ್ಕಾರ ಮಾಡಿ ಆರಾಮಾಗಿ ಮಲ್ಕೋಬೇಕು. ಮುಂಜಾನೆ ಏಳುವಾಗ್ಲೂ ಪಟ್ನ ಎದ್ರಿ ಅಂದರೆ ನೀವು ಖುಷಿ ಪಡ್ಬೇಕು. ಯಾಕಂದ್ರೆ 800 ಕೋಟಿ ಜನ ಅದಾರೆ ಈ ಜಗತ್ತಿನೊಳಗೆ. 50 ಲಕ್ಷ ಮಂದಿ ಮಕ್ಕೊಂಡಾಗ ಸತ್ತಿರ್ತಾರೆ. ಎಷ್ಟು ಮಂದಿ? 50 ಲಕ್ಷ ಮಂದಿ ಮಲ್ಕೊಂಡಾಗ ಸತ್ತಿರ್ತಾರೆ. ಕನ್ನ ತೆಗಿಯಂಗಿಲ್ಲ ಅವ್ರು. ನಿನ್ನ ರಾತ್ರಿ ನಮಗೆ ಗುಡ್ ನೈಟ್ ಮೆಸೇಜ್ ಕಳಿಸ್ಯಾರ್ರಿ, ಮುಂಜಾನೆ ಇಲ್ಲ. ನಮ್ಮ ಜೋಡಿನ ವಿಜಯವಾಣಿ ಪೇಪರ್ ಓದ್ಯಾರ್ರಿ, ಇವತ್ತು ಅವ್ನ ಸುದ್ದಿನ ಓದಾಕತ್ತೀವಿ ನಾವು. ಹೆಂಗಂತಿರ್ತಾರೆ ನೋಡ್ರಿ. ಡೆತ್ ಕ್ಯಾನ್ ಥಂಪ್ ಯು ಅಟ್ ಎನಿ ಟೈಮ್. ಡೆತ್ ಅನ್ನುವಂಥದ್ದನ್ನು ಪ್ರೆಡಿಕ್ಟ್ ಮಾಡೋಕ್ಕೆ ನಿಮಗೆ ಯಾರಿಗೂ ಆಗಂಗಿಲ್ಲ. ಬರೆದಿಟ್ಕೊಳ್ರಿ, ನೀವು ಯಾರಿಗೂ ಆಗಂಗಿಲ್ಲ. ಮಹಾತ್ಮರನ್ನು ಬಿಟ್ಟು ಯಾರಿಗೂ ಆಗಂಗಿಲ್ಲ. ಅದ್ರ ಬಗ್ಗೆ ಒಂದಿನ ಹೇಳ್ತೀನಿ. ಆವ ವಿದ್ಯೆ ಕಲಿತರೇನು, ಸಾವ ವಿದ್ಯೆ ಬೆನ್ನ ಬಿಡೋದು. ಅದು ಯಾರಿಗೂ ನಮ್ಗೆ ಗೊತ್ತಾಗಲ್ಲ. ಮುಂಜಾನೆ ಎದ್ದ ತಕ್ಷಣ ನನಗೆ ಇನ್ನೊಂದು ದಿನ ಕೊಟ್ಟಿಲ್ಲಪ್ಪ, ನಿನ್ನ ಆಶೀರ್ವಾದ ಭಾಳ ದೊಡ್ಡದೈತೆಪ್ಪ ಅಂತ ಹೇಳ್ಬೇಕು. ನೀವೇನು ಮಾಡ್ತೀರಿ? ರಾತ್ರಿ ಮಲ್ಕೊಳ್ಳುವಾಗ ಹಚ್ಚೋದು ಚುಚ್ಚೋದು ಧಾರಾವಾಹಿ ನೋಡ್ತೀರಿ. ಧಾರಾವಾಹಿಗೆ ಏನೈತೆ ರೀ? ಬರೀ ಹಚ್ಚೋದು ಚುಚ್ಚೋದು ಇದೇ ಇರ್ತೈತಿ. ಸಿದ್ಧಲಿಂಗೇಶ್ವರ ಚರಿತ್ರೆ ಧಾರಾವಾಹಿ ಹೈತಾರೆ, ನೀವು 10 ಮಂದಿ ನೋಡೋಂಗಿಲ್ಲ. ಅದ್ರಾಗ ಒಂದು ವಾರ ನಡೀತೈತಿ, ಆಮೇಲೆ ಬಂದ್ ಆಗಿಬಿಡ್ತೈತಿ ಆ ಧಾರಾವಾಹಿ. TRP ಅವ್ರಿಗೆಲ್ಲರಿಗೂ TRP ಬೇಕು, ಜಾಹೀರಾತು ಬೇಕು. ಅದಿತ್ತಂದ್ರೆ ಅಷ್ಟೇ ಅವರು ಅದನ್ನು ಟೆಲಿಕಾಸ್ಟ್ ಮಾಡ್ತಾರೆ, ಇಲ್ಲಾಂದ್ರೆ ಅದನ್ನು ಬಂದ್ ಮಾಡಿಬಿಡ್ತಾರೆ. ಗುರು ರಾಘವೇಂದ್ರ ವೈಭವ ಸಂಜೆ 8 ಗಂಟೆಗೆ ಅಂತೇಳಿ ಇರ್ತೈತೆ. ಅದನ್ನು ಯಾರೂ ನೋಡೋಂಗಿಲ್ಲ. ಹೊಳಮುಳ ಅಡ್ವರ್ಟೈಸ್ಮೆಂಟ್ ಬಂದರು ಅದನ್ನ ಯಾರೂ ನೋಡೋಂಗೇ ಇಲ್ಲ. ಅವು ಬಂದಾಗಿಬಿಡ್ತಾವೆ. ಈ ಹಚ್ಚೋದು ಚುಚ್ಚೋದು ಏನು ಧಾರಾವಾಹಿ, ಅಗ್ನಿ ಸಾಕ್ಷಿ ಅಂತ ಒಂದು ಧಾರಾವಾಹಿ ನಡೀತಿತ್ತು. ನಿಮ್ಗೆ ನಾನು ನೋಡೀನಿ, ನಾನು ಭಾಳ ಕಡೆ. ನಮ್ಮ ಮಠದಾಗ ಹುಡುಗರು, ಸಣ್ಣ ಹುಡುಗರು ನಮ್ಮ ಮಠದ ಸ್ಕೂಲಿಗೆ ಬರ್ತಾರಲ್ಲ, ಏನು ಮಾಡ್ತೀವಿ 8 ಗಂಟೆಗೆ ಅಗ್ನಿ ಸಾಕ್ಷಿ ನೋಡ್ತೀನಿ ರೀ ಆಚಾರ. ಅದನ್ಯಾಕೆ ನೋಡ್ತೀವಿ? ನಮ್ಮ ಮನ್ಯಾಗ ನಮ್ಮ ಮಮ್ಮಿ ಪಪ್ಪನೂ ಅದನ್ನ ನೋಡ್ತಾರೆ, ಅದಕ್ಕೆ ನಾವು ಅದನ್ನು ನೋಡ್ತೀವಿ. ನೀವೆಲ್ಲ ಮಕ್ಕಳು ಎಲ್ಲ ಹಿರಿಯರೆಲ್ಲ ಕೂತ್ಕೊಂಡಿರಲ್ಲ, ನಮ್ಮ ಮಕ್ಕಳು ಓದುವಲ್ರಿ, ನಮ್ಮ ಮಕ್ಕಳಿಗೆ ಸಂಸ್ಕಾರ ಇಲ್ಲರಿ, ಇದನ್ನೇ ಹೇಳ್ಕೊಂತ ನಮ್ಮ ಹತ್ರ ಬರ್ತೀರಿ, ನಮ್ಮ ಹತ್ರ ಪರಿಹಾರವನ್ನು ಕೇಳಕ್ಕೆ ಬರ್ತೀರಿ. ನಾನು ನಿಮಗೆ ಒಂದೇ ಒಂದು ಮಾತನ್ನು ಹೇಳೋದು, ಮಕ್ಕಳು ನೀವು ಏನು ಹೇಳ್ತಿರಲ್ಲ ಅದನ್ನು ಕೇಳಂಗಿಲ್ಲ, ನೀವೇನು ಮಾಡ್ತಿರಲ್ಲ ಅದನ್ನು ಪಕ್ಕಾ ಅವ್ರು ಮಾಡ್ತಾರ ಅನ್ನುವಂಥದ್ದನ್ನು ತಲೆಯಾಗಿಟ್ಕೊಂಡು ನೀವು ಪುಸ್ತಕ ಓದ್ಕೊಂತ ಕೂತ್ರಿ ಅಂದ್ರೆ ಅವರು ಪುಸ್ತಕ ಓದ್ತಾರೆ.
ನೀವು ಕೈಯೊಳಗೆ ಇಷ್ಟಲಿಂಗವನ್ನು ಹಿಡಿದುಕೊಂಡು ಲಿಂಗ ಆರಾಧನೆಯನ್ನು ಮಾಡಾಕತ್ರಿ ಅಂದ್ರೆ ಅವರು ಇಷ್ಟಲಿಂಗ ಪೂಜೆ ಮಾಡ್ತಾರೆ. ನೀವೇ ಧಾರಾವಾಹಿ ನೋಡ್ಕೊಂತ ಮಲ್ಕೊಂಡು ಬಿಟ್ರಿ ಅಂದ್ರೆ ನಿಮಗೆ ಅನಿಸ್ತೈತಿ ನಾ ಮಲ್ಕೊಂಡಿನಿ ಅಂತೇಳಿ. ಆದರೆ ನಿಮ್ಮ ಒಳಗೊಂದು ಮನಸ್ಸೈತಿ, ಸಬ್ ಕಾನ್ಷಿಯಸ್ ಮೈಂಡ್ ಅಂತಾರೆ ಅದಕ್ಕೆ, ಸುಪ್ತ ಮನಸ್ಸು ಅಂತಾರೆ ಅದಕ್ಕೆ. ಈ ಸಬ್ ಕಾನ್ಷಿಯಸ್ ಮೈಂಡ್ ಏನೈತಲ್ಲ ಅದ್ರ ಬಗ್ಗೆನೇ ಚಿಂತನೆ ಮಾಡ್ತಿರ್ತದೆ. ಅದಕ್ಕೆ ನೋಡ್ರಿ, ನೀವು ಒಬ್ಬೊಬ್ರು 9 ತಾಸು ಮಕ್ಕೋತಾರ, ಆದರೂ ನಿದ್ದಿಗನ್ಯಾಗ ಇರ್ತಾರೆ. ಅವ್ರು 9 ತಾಸು ಮಲಗ್ತಾರೆ, ಗೊರಕೆ ಹೊಡಿತಿರ್ತಾರೆ ಬಿಡ್ರಿ, ಆ ಮಾತು ಬೇರೆ, ಅದ್ರ ಕತ್ತಿ ದಮ್ಮ ಐತೆ. 9 ಗಂಟೆಗಳವರೆಗೆ ಮಲಗಿದ್ರೂ ಕೂಡ ನಿಮಗೆ ಸಮಾಧಾನ ಅನಿಸಂಗಿಲ್ಲ. ಯಾಕೆ ಅನಿಸಂಗಿಲ್ಲ ಅಂದ್ರೆ ನಿಮ್ಮ ಸುಪ್ತವಾದ ಮನಸ್ಸೇನೈತಲ್ಲ ಅದು ಅದ್ರ ಬಗ್ಗೆನೇ ಚಿಂತನೆ ಮಾಡ್ತಿರ್ತದೆ. ಅದಕ್ಕೆ ನೀವು ಮಲಗುವಾಗ 10 ನಿಮಿಷ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನು ಹೇಳ್ತಾ ನೀವು ಮಲಗ್ರಿ, ನೀವರೇ ನಿಮ್ಮ ಶರೀರ ಮಲಗಿರ್ತದೆ, ಒಳಗಡೆ ನಿಮ್ಮ ಮನಸ್ಸು ಏನೈತಲ್ಲ ಅದು ಓಂ ನಮಃ ಶಿವಾಯನ ಅಂತಿರ್ತದೆ. ಅದಕ್ಕೆ ನಮ್ಮ ಶರಣರು ಏನು ಹೇಳಿದರು ಅಂದರೆ, ಶರಣ ನಿದ್ರೆ ಗೈದಡೆ ಜಪ ಕಾಣಿರೋ. ಶರಣ ಮಲ್ಕೊಂಡು ಬಿಟ್ಟ ಅಂದರೆ ಜಪ, ಎದ್ದು ಕುಳಿತ ಅಂದರೆ ಶಿವರಾತ್ರಿ. ಅದು ನೀವು ಶಿವರಾತ್ರಿ ಯಾವಾಗ ಮಾಡ್ತೀರಿ? 2 ತಿಂಗಳಿಗೆ ಬರ್ತೈತಲ್ಲ ಅದನ್ನು ಶಿವರಾತ್ರಿ ಮಾಡ್ತೀರಿ. ಅವತ್ತು ಉಪವಾಸ ಏನೇನೇನೇನೇನೇನೇನೇನು ತಿನ್ನಂಗಿಲ್ಲ ರೀ ಅಪ್ಪಾರ. ನಾವು ಮುಂಜಾನೆ 2 ಬಾಳೆಹಣ್ಣು ರೀ, 1 ಲೋಟ ಹಾಲು ರೀ, ಮಧ್ಯಾಹ್ನ 2 ಬಾಳೆಹಣ್ಣು ರೀ, 1 ಲೋಟ ಹಾಲು ರೀ, ಸಾಯಂಕಾಲ 1 ಮುಟ್ಟಿಗೆ ಇದ್ದುಳು ಅವ್ರು ಇದ್ರಂದ್ರೆ ಗೋಡಂಬಿ ಮನುಕ ದ್ರಾಕ್ಷಿ ತಿಂತೀವ್ರಿ, ಗೋಡಂಬಿ ತಿಂತೀವ್ರಿ ಅಂತ ಹೇಳ್ತೀರಿ, ಸಾಬುದಾನಿ ಅಂತ ಹೇಳ್ತೀರಿ. ಮತ್ತು ಸಾಯಂಕಾಲ 2 ಬಾಳೆಹಣ್ಣು, 1 ಗ್ಲಾಸ್ ಹಾಲು. ಅಂದ್ರೆ ಅವತ್ತು 1 ಡಜನ್ ಬಾಳೆಹಣ್ಣು ಆಗಿ ಮಾಡ್ತೀರಿ. ನೀವು 1.5 ಲೀಟ್ರ್ ಹಾಲು ಆಗಿ ಮಾಡ್ತೀರಿ. ದಿನ ಉಣ್ಣುವಾಗ 2 ರೊಟ್ಟಿ, ಒಂದಿಷ್ಟು ಮಮ್ಮು ಉಣ್ತಿರಲ್ಲ, ಮಮ್ಮು 1-2 ರೊಟ್ಟಿ ಮಮ್ಮು. ಈ ಸಣ್ಣ ಸಣ್ಣ ಹುಡುಗರು ಭಾಷೆನ ಚಂದ, ಅನ್ನಕ್ಕೆ ಮಮ್ಮ ಅಂತವ, ಜಳಕ ಮಾಡೋದಕ್ಕೆ ಬುಷ್ ಮಾಡಿದೇನು ಬುಷ್ ಕೇಳಿರಿ, ಭಾಳ ಚಂದ ಅದು ಭಾಷೆನ ಚಂದ. ದೂರ ಊರಿಗೆ ಹೋಗೋ ಬೂ ಹೋಗೋದು ಬರ್ತೀನು. ಸಣ್ಣ ಹುಡುಗರು ಭಾಷೆ ಅದನ್ನು ಡಿಕ್ಷನರಿನ ಮಾಡ್ಬೇಕ್ರಿ ಸಣ್ಣ ಹುಡುಗರು ಸಲುವಾಗಿನೇ. ನಾವು ಪ್ರಶ್ನೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಇದು. ಶಿವರಾತ್ರಿ ಒಳಗೆ ನಾವು ಉಪವಾಸ ಮಾಡ್ತೀನಿ ಅಂತ ಹೇಳ್ತೀರಿ, ದಿನ ಉಣ್ಣೋದಕ್ಕಿಂತ ಹೆಚ್ಚು ಕ್ಯಾಲ್ರಿ ಅವತ್ತು ತೊಗೊಂಡಿರ್ತೀರಿ ನೀವು. ಉಪವಾಸ ಅಂದ್ರೆ ಉಪವಾಸ ಇರೋದಲ್ರಿ, ಉಪಸಮೀತೆ ಯೋ ವಾಸ ಉಪವಾಸ. ಯಾರು ದೇವರಿಗೆ ಸಮೀಪ ಇರ್ತಾರಲ್ಲ ಅದು ಉಪವಾಸ. ಅದು ದೇವ್ರ ಧ್ಯಾನ ಮಾಡ್ಕೊತ, ಶರೀರ ದುಡಿತಿರ್ತದೆ, ಒಂದಿನ ಅದಕ್ಕೆ ರೆಸ್ಟ್ ಕೊಡೋ ಸಲುವಾಗಿ ಒಂದಿನ ಉಪವಾಸ ಮಾಡೋದು. ಇದನ್ನೆಲ್ಲ ನಾವು ಮಾಡ್ಕೊತ ಹೋದ್ವಿ ಅಂದ್ರೆ ಬದುಕು ಬಂಗಾರ. ಇದನ್ನು ಭಾರತ ನಮಗೆ ಕಲಿಸ್ಕೊಟ್ಟದ, ಒಂದಿನ ಉಪವಾಸ ಮಾಡಿರಿ ದೇವ್ರ ಮೇಲೆ ಅಂತೇಳಿ. ಭಾಳ ಚಂದ ನಮ್ಮ ದೇಶದ ಸಂಸ್ಕೃತಿ, ಹಿರಿಮೆ ಗರಿಮೆ, ಆಚಾರ ವಿಚಾರ, ಆ ಮಹಾನತೆ ಗಹನತೆಯನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಇಂಥ ಭಾರತದೊಳಗೆ ಎಂತಿಂಥವ್ರು ಆಗಿ ಹೋದ್ರಂತೀರಿ ನೀವು. ಇಂಥ ಎಲ್ಲ ಮಹಾತ್ಮರ ಚರಿತ್ರೆ ನಾವು ಕೇಳ್ಕೊತ ಬಂದಿವಲ್ಲ. ಕನ್ನಡ ನಾಡಿನ ಇತಿಹಾಸನೂ ಭಾಳ ಅದ್ಭುತ. ಅದು ನಮ್ಮ ಕರ್ನಾಟಕ ಐತಲ್ಲ, ಭಾಳ ಸುಂದರವಾದ ಪ್ರದೇಶ ಇದು. ಇಲ್ಲಿ ನೋಡ್ರಿ, ಸಮುದ್ರ ಐತಿ, ಒಂದು ಕಡೆಗೆ ಸಮುದ್ರ ಐತಿಲ್ಲ. ನೀವು ಕಾರವಾರ ಭಾಗಕ್ಕೆ ಹೋಗಿಬಿಟ್ರಿ ಅಂದ್ರೆ ಒಂದು ಕಡೆಗೆ ನಮ್ಮ ಸಮುದ್ರ ಹತ್ತದ. ಇಲ್ಲಿ ಅದ್ಭುತವಾಗಿರುವಂಥ ಸಹ್ಯಾದ್ರಿ ಬೆಟ್ಟಗಳನ್ನು ನೀವು ನೋಡಬಹುದು, ಒಳ್ಳೊಳ್ಳೆ ನದಿಗಳನ್ನು ನೀವು ನೋಡಬಹುದು. ಅದ್ಭುತವಾದ ನದಿಗಳು, ಅದ್ಭುತವಾಗಿರುವಂಥ ಗಿರಿ ಶಿಖರಗಳು, ಅದ್ಭುತವಾಗಿರುವಂಥ ನಾಡು ನಮ್ಮ ಕನ್ನಡ ನಾಡು. ಅದಕ್ಕೆ ಚನ್ನವೀರ ಕಣವಿಯವರಂತಾರೆ, ವಿಶ್ವ ಭಾರತಿಗೆ ನಾವು ಕನ್ನಡದ ಆರತಿಯನ್ನು ಎತ್ತಬೇಕು. ನಮ್ಮ ಕವಿಗಳಂತಾರೆ, ಜಗದೇಳಿಗೆಯಾಗುವುದಿದೆ ಅದು ಕರ್ನಾಟಕದಿಂದೆ ಅಂತ ಅವತ್ತ ಹೇಳಿದರು. ಅದು ಹೆಂಗೆ ಕರ್ನಾಟಕದಿಂದ ಜಗದ ಏಳಿಗೆ ಆಯಿತು ಅಂತ ನಾನು ಕೂತ್ಕೊಂಡು ಚಿಂತನೆ ಮಾಡ್ತಿದ್ದೆ. ಜಗದ ಏಳಿಗೆ ಕರ್ನಾಟಕದಿಂದ ಹೆಂಗಾಯಿತು ಅಂದರೆ, ವಿಶ್ವಗುರು ಬಸವಣ್ಣನವರಿಂದ ಈ ಜಗತ್ತಿಗೆ ಏಳಿಗೆ ಆಯಿತು. ಜಗದೇಳಿಗೆಯಾಗುವುದಿದೆ ಕರ್ನಾಟಕದಿಂದೆ. ಯಾಕೆ ಹೇಳ್ರಿ ಈ ಮಾತನ್ನು ಹೇಳಿದೆ? ಬಸವಣ್ಣನವರು ಅನುಭವ ಮಂಟಪ ಅನ್ನುವಂಥದ್ದನ್ನು ಕಟ್ಟಿದರು. ಅದು ಇಡೀ ಜಗತ್ತಿನ ಪ್ರಪ್ರಥಮ ಧಾರ್ಮಿಕ ಸಂಸತ್ತು. ಅದಕ್ಕೇನೆ ಈ ದೇಶದ ಘನತೆವೆತ್ತ ಪ್ರಧಾನಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಹೋದಲೆಲ್ಲ ಆ ಮಾತುಗಳನ್ನು ಹೇಳ್ತಾರೆ. ಈ ಜಗತ್ತಿಗೆ ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ನೀಡಿರುವಂಥದ್ದು ಇಂಗ್ಲೆಂಡ್ ಅಲ್ಲ, ಈ ಜಗತ್ತಿಗೆ ಪ್ರಜಾಪ್ರಭುತ್ವವನ್ನು ನೀಡಿರುವಂತಹ ಅಪರೂಪದ ಯೋಗಿ ಯಾರು ಅಂದರೆ ಭಾರತ ದೇಶದ ಭಾಗ್ಯ ವಿಧಾತರಾಗಿರುವಂತಹ ವಿಶ್ವಗುರು ಬಸವಣ್ಣನವರು ಅನ್ನುವಂಥ ಮಾತುಗಳನ್ನು ನರೇಂದ್ರ ಮೋದಿಜಿಯವರು ಯಾವಾಗಲೂ ಹೇಳ್ತಾರೆ. ಇದೆಲ್ಲ ನಾವೆಲ್ಲರೂ ಹೆಮ್ಮೆಯಿಂದ ಹೇಳುವಂಥ ಸಂದರ್ಭ. ಅದಕ್ಕೆ ಜಗದೇಳಿಗೆಯಾಗುವುದಿದೆ ಅದು ಕರ್ನಾಟಕದಿಂದ. 80ಕ್ಕೂ ಹೆಚ್ಚು ದೇಶಗಳು ಇವತ್ತು ಪ್ರಜಾಪ್ರಭುತ್ವದ ಮೌಲ್ಯವನ್ನು ಇಟ್ಟುಕೊಂಡು ತಮ್ಮ ದೇಶಗಳನ್ನು ಮುನ್ನಡೆಸ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಅದ್ಭುತವಾಗಿರುವಂಥ ದೇಶ, ಅದ್ಭುತವಾಗಿರುವಂಥ ನಮ್ಮ ಕನ್ನಡ ನಾಡು. ಎಷ್ಟು ಹೇಳೋದು ಹೇಳ್ರಿ ಈ ನಾಡಿನ ಬಗ್ಗೆ. ನಿಮಗೆಲ್ಲ ಬಾಲಗಂಗಾಧರ ತಿಲಕರ ಕತೆ ಹೇಳಬೇಕು ನಾನು. ಬಾಲಗಂಗಾಧರ ತಿಲಕರು ಅಂತೇಳಿ ಮಹಾರಾಷ್ಟ್ರದೊಳಗಿದ್ದರು. ಕೇಸರಿ ಅನ್ನುವಂಥ ಪತ್ರಿಕೆ ನಡೆಸ್ತಿದ್ರು. ಬಾಲಗಂಗಾಧರ ತಿಲಕರು ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಎಲ್ಲ ಕಡೆಗೂ ಸ್ವಾತಂತ್ರ್ಯದ ಬೀಜವನ್ನು ಬಿತ್ತಿದಂಥವರು. ನಮ್ಮ ಭಾರತ ಮಾತೆಯನ್ನು ಬ್ರಿಟಿಷರ ದಾಸ್ಯದ ಸಂಕೋಲೆಯಿಂದ ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ಅಹರ್ನಿಶಿ ದುಡಿದಿರುವಂಥವರು. ಅವ್ರು ಅತನಿಗೆ ಬರ್ತಾರೆ ಒಂದು ಸಾರಿ.
ಅಥಣಿಯ ಮುರುಗೇಂದ್ರ ಶಿವೇಗಳವ್ರು ಕೂತ್ಕೊಂಡಿದ್ರು. ಯಪ್ಪ ನಿಮ್ಮ ಪಾದಕ್ಕೆ ನಮಸ್ಕಾರ ರೀ, ಬರ್ರಿ ಅಂದ್ರೆ ಅಪ್ಪ ಅವರು ಅಥಣಿಯ ಶಿವಯೋಗಿಗಳು. ಅಜ್ಜಾರ ನನ್ನೊಂದು ಪ್ರಶ್ನೆ ಅದ ಕೇಳ್ರಿ ಅಂದರು. ಯಾರು? ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು. ಎಷ್ಟು ಚೆನ್ನಾಗಿದೆ ನೋಡ್ರಿ ಕತೆ. ಈ ಕನ್ನಡ ನಾಡಿನ ಘನತೆ ಗೌರವವನ್ನು ಹೆಚ್ಚಿಸಿದಂತಹ ಅಥಣಿ ಶಿವೇಗಳ ಕತೆ ಇದು. ಅಪ್ಪ ಅವ್ರು ನನ್ನೊಂದು ಸಂಶಯ ಐತಿ, ಕೇಳ್ರಿಪ್ಪ ಅಂದರು. ನಾವೊಂದು ಗಿಡ ಹಚ್ಚೀನಿ, ಆ ಗಿಡ ಹಣ್ಣು ಬಿಡ್ತೈತೋ ಇಲ್ಲೋ ಹೇಳ್ರಿ ಅಂದರು. ಅಥಣಿ ಶಿವೇಗಳು ನೋಡಿದ್ರೆ ಹಿಂಗೆ ಸೂಕ್ಷ್ಮವಾಗಿ ನೋಡ್ರು, ನಕ್ರು. ಭಾಳ ಚಲೋ ಕೇಳಿದ್ರಪ್ಪ. ನೀವು ಹಚ್ಚಿರುವಂಥ ಗಿಡ ಏನೈತಲ್ಲ ಪಕ್ಕಾ ಹಣ್ಣು ಬಿಡ್ತದೆ. ಆದ್ರೆ ಅಂದ್ರು ಅವರು. ನೀನು ಹೇಳಿದ್ನಲ್ಲ ಕತೆ, ಆದ್ರೆ ಗೊತ್ತಿಲ್ಲರಿ. ಆದ್ರೆ ಅಂದೇನು ಮುಂದೆ ಹೇಳ್ತೀವಲ್ಲ ಅದ ಖರೆ ರೀ. ನೀವು ಹಚ್ಚಿರುವಂತಹ ಗಿಡ ಏನೈತಲ್ಲ ಅದು ಪಕ್ಕಾ ಹಣ್ಣು ಬಿಡ್ತದೆ. ಆದ್ರೆ ಆ ಹಣ್ಣು ತಿನ್ನಕ್ಕೆ ನಾನೂ ಇರಂಗಿಲ್ಲ, ನೀವೂ ಇರಂಗಿಲ್ಲ. ಎದ್ರ ಬಗ್ಗೆ ಹೇಳಿದ್ರಿ ಹೇಳ್ರಿ ಅವರು? ಅಪ್ಪ ಅವರು ನಾನು ಸ್ವಾತಂತ್ರ್ಯ ಅನ್ನುವಂಥ ಒಂದು ಗಿಡ ಹಚ್ಚಿನ್ರಿ, ಆ ಗಿಡ ಯಾವಾಗ ಹಣ್ಣು ಬಿಡ್ತೈತಿ ಹೇಳ್ರಿ ಅಪ್ಪಾರ ಅಂದ್ರೆ, ಹಣ್ಣು ಮಾತ್ರ ಗಿಡ ಬಿಡ್ತದೆ. ಆ ಹಣ್ಣು ತಿನ್ನಕ್ಕೆ ನಾನೂ ಇರಂಗಿಲ್ಲ, ನೀವೂ ಇರಂಗಿಲ್ಲ ಅಂದರು. 1921 ಅಥಣಿಯ ಶಿವಯೋಗಿಗಳು ಲಿಂಗದೊಳಗೆ ಲೀನ ಆಗ್ತಾರೆ. 1942 ಸಂದರ್ಭದಲ್ಲಿ ಬಾಲಗಂಗಾಧರ ತಿಲಕರು ಲಿಂಗದೊಳಗೆ ಲೀನ ಆಗಿಬಿಡ್ತಾರೆ, ದೈವಾಧೀನರಾಗ್ತಾರೆ. ಆಮೇಲೆ 1947 ಈ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಇವತ್ತು ನಾವೆಲ್ಲರೂ ಹಣ್ಣು ತಿನ್ನಾಕತ್ತೀವಿ. ಅವ್ರು ಅವತ್ತೇ ಹೇಳಿಬಿಟ್ಟಾರೆ. ಬಾಲಗಂಗಾಧರ ತಿಲಕರು ಮರಾಠಿಯೊಳಗೆ ಒಂದು ಪದ್ಯ ಬರ್ತಾರೆ ಅಥಣಿ ಶಿವೇಗಳ ಮೇಲೆ. ನಾನೊಂದು ಬೆಳಕ ಕಂಡೆ. ಎಂಥ ಬೆಳಕ? ಅದ್ಭುತವಾದ ಬೆಳಕ, ಅಥಣಿಯ ಗಚ್ಚಿನ ಮಠದ ಬೆಳಕ. ನಾನೊಂದು ಬೆಳಕ ಕಂಡೆ. ಎಂಥ ಅದ್ಭುತವಾದ ಇತಿಹಾಸ ನಮ್ಮ ಕನ್ನಡ ನಾಡಿಂದು. ಹಾವೇರಿ ಹುಕ್ಕೇರಿ ಮಠದ ಪರಮ ಪೂಜ್ಯರಾಗಿರುವಂಥ ಶಿವಬಸವ ಮಹಾಸ್ವಾಮಿಗಳು ಸಾಮಾನ್ಯ ಸ್ವಾಮಿಗಳಲ್ಲ ಅವರು. ಶಿವಯೋಗ ಮಂದಿರದ ಪುಣ್ಯ ಪರಿಸರದಲ್ಲಿ ಒಂದು ಕೊಳದ ಹತ್ತಿರ ಧ್ಯಾನಕ್ಕೆ ಕೂತ್ಕೊಂಡಿದ್ರು ಅಪ್ಪ ಅವರು. ಹಸಿವಾಗಕ್ಕಾಯ್ತು. ಆ ಪೂಜಾ ಸಂದರ್ಭ ಮುಗಿಲಿಕ್ಕೆ ಬಂತು. ಸೇವಾ ಮರಿಗೆ ಅಂದರು. ಅಪ್ಪ ಅವರ ಪೂಜಾ ಸಂದರ್ಭ ಮುಗೀತು, ಇನ್ನು ಪ್ರಸಾದಕ್ಕೆ ಹೆಂಗೆ ಮಾಡೋದು? ನಾವರೇ ಗುಡ್ಡಕ್ಕೆ ಬಂದುಬಿಟ್ಟಿವಿ. ಸುಮ್ಮನಿರಪ್ಪ, ದೇವ್ರು ಕೊಡ್ತಾನೆ ಸುಮ್ಮನಿರು ಅಂದ್ರು ಅಪ್ಪ ಅವರು. ದೇವ್ರು ಕೊಡ್ತಾನೆ ಸುಮ್ಮನಿರು. ಆ ಶಿಷ್ಯರಿಗೇನು ಗೊತ್ತು ರೀ, ಇಲ್ಲಿ ಯಾರು ಕೊಡೋರು ದೇವರು? ಕಾಡಿನೊಳಗೆ ಬಂದು ಕೂತೀವಿ. ಅದು ಬನಶಂಕರಿ ಗುಡ್ಡ. ಶಿವ ಮಂದಿರದಿಂದ ಸ್ವಲ್ಪ ಮ್ಯಾಲೆ ಒಂದು 2 ಕಿಲೋಮೀಟ್ರ್ ಬಂದ್ರಿ ಅಂದರೆ ಅಲ್ಲಿ ಒಂದು ಕೊಳ ಐತಿ. ಕೊಳ್ಳ ಅಂತ ಕರೀತಾರೆ ಅದಕ್ಕೆ ಯಾವ ಕೊಳ್ಳ ಅಂತಾರೆ ಹೇಳ್ತಾರೆ ನಿಮಗೆ. ಒಂದು ಪತ್ರಿ ಗಿಡದ ಕೆಳಗೆ ಧ್ಯಾನಕ್ಕೆ ಕೂತ್ಕೊಂಡಾರ ಶಿವಬಸವ ಅಜ್ಜಾರು. ಮಧ್ಯಾಹ್ನ 3 ಗಂಟೆ ಆಗ್ಯದ, ಪೂಜಾ ಮುಗಿದದ, ಇನ್ನೇನು ಪ್ರಸಾದ ಸ್ವೀಕಾರ ಮಾಡ್ಬೇಕಂತೀವಿ ಅಂತಾರ. ಸೇವಾ ಮರಿಗೂ ನೋಡಾಕತ್ತಾನ ಆ ಕಡೆ ಈ ಕಡೆ, ಅಲ್ಲಿ ಯಾರೂ ಇಲ್ಲ, ದಟ್ಟವಾದ ಅಭಯಾರಣ್ಯ ಅದು. ಅಪ್ಪ ಅವ್ರು ಹೆಂಗೆ ಮಾಡೋದು ಪ್ರಸಾದಕ್ಕೆ? ಕೊಡ್ತಾನೆ ಗಪ್ಪಿರಪ್ಪ. ದೇವ್ರು ನಮಗೆ ಕೊಡ್ತಾನೆ, ಆಶೀರ್ವಾದ ಮಾಡ್ತಾನೆ. ಹುಟ್ಸ್ಯಾನ ಅಂದ ಮೇಲೆ ಹುಲ್ಲು ಮೇಯ್ಸಂಗಿಲ್ಲ, ದೇವರು ಕೊಟ್ಟೇ ಕೊಡ್ತಾನ ಅಂತ ತಿಳ್ಕೊಂಡು ಹಿಂಗೆ ಅಂತಿದ್ರು. ಅಟ್ರಾಗ ನಾವು ಒಬ್ಬ ಹಣ್ಣನ್ನು ಅಜ್ಜ ಬಂದು ಬುಟ್ಟಿಯಾಗ ಮಾವಿನಕಾಯಿ ತೊಗೊಂಡು ಬಂದ್ರಲ್ಲಿ. ಬುಟ್ಟಿಯೊಳಗೆ ಮಾವಿನ ಹಣ್ಣುಗಳನ್ನು ಇಟ್ಟುಕೊಂಡು ಒಬ್ಬ ವಯಸ್ಸಾದ ಅಜ್ಜ ಬಂದ. ಇಲ್ಲಿ ಒಬ್ಬರು ಯೋಗಿಗಳು ತಪಸ್ಸಿಗೆ ಕುಳಿತುಕೊಂಡಾರ ಅಂತ ನಾನು ಕೇಳೀನಿ, ಎಲ್ಲಿದಾರ ಅಂತ ತಿಳ್ಕೊಂಡು ಸೇವಾದವ್ರನ್ನ ಕೇಳಿ, ಬರ್ರಿ ಇಲ್ಲಿದಾರ ಬರ್ರಿ ಅಂತೇಳಿ ಬೆಕ್ಕಸ ಬೆರಗಾಗಿ ಸೇವಾದವ್ರು ಕರ್ಕೊಂಡು ಹೋದರು. ಪುಣ್ಯದ ಪುತ್ಥಳಿ ಧ್ಯಾನಕ್ಕೆ ಕೂತ್ಕೊಂಡದ. ಶಿವಬಸವ ಅಜ್ಜಾರ ಫೋಟೋ ಚಿತ್ರ ನೋಡ್ರಿ ನೀವು, ಅಲ್ಲಿ ಕೂತ್ಕೊಂಡಾರ ನೋಡ್ರಿ. ಒಂದು ಕೌಪಿನ ಹಾಕಿಕೊಂಡು ಪುಣ್ಯದ ಪುತ್ಥಳಿ ಪತ್ರಿ ಗಿಡದ ಕೆಳಗಡೆಗೆ ಧ್ಯಾನಕ್ಕೆ ಕೂತ್ಕೊಂಡಿದ್ರು. ಅಜ್ಜಾರ ಸೇವಾದವ್ರು ಎಬ್ಸಾಕತ್ರು. ತಾವು ಹೇಳಿದ್ದು ಖರೆ ಆಯಿತು. ಹುಟ್ಟಿಸಿದ ದೇವರು ಹುಲ್ಲು ಮೇಯ್ಸಂಗಿಲ್ಲ, ಬುಟ್ಟಿ ತುಂಬ ಮಾವಿನ ಹಣ್ಣು ತೊಗೊಂಡು ಬಂದಾನ. ನಾ ಹೇಳಿದ್ದಿಲ್ಲ ನಿನಗೆ ಅಂದ್ರೆ ಅಜ್ಜಾರ, ನಾ ಹೇಳಿದ್ನಲ್ಲಪ್ಪ ನಿನಗೆ ನಂಬಿಕೆ ಇಟ್ಕೋಬೇಕು. ನೀನು ನಂಬಿ ಕರೆದು ಬಿಟ್ಟು ಅಂದ್ರೆ ದೇವ್ರು ಬರ್ತಾನೆ. ನಂಬಿಕೆ ಇರಲಾರ್ದ ಕರಲಿ ಅಂದ್ರೆ ದೇವರು ಬರಂಗಿಲ್ಲ. ನಂಬಿಕೆ ಇಟ್ಕೊಂಡು ನೀನು ಕರಿಬೇಕು. ಹಣ್ಣುಗಳನ್ನು ಸ್ವೀಕಾರ ಮಾಡಿದರು. ಇವರು ಹಣ್ಣುಗಳನ್ನು ಸ್ವೀಕಾರ ಮಾಡಿ ಆ ಅಜ್ಜನೂ ಕರಿ, ನಾವು ಅವಂಗೂ ಹಣ್ಣು ಕೊಡಬೇಕು ಅಂತ ತಿಳ್ಕೊಂಡು ಇಷ್ಟ ಅಂದ್ರೆ ನೋಡ್ರಿ ಶಿವಬಸವ ಅಜ್ಜರು ಸೇವಾ ನಾವು ಹುಡುಕಾಡಕತ್ತ. ಆ ಅಜ್ಜಲ್ಲಿ ಇರಲಿಲ್ಲ. ಅಪ್ಪಾರ ಅಜ್ಜ ಕಾಣವಲ್ರಿ, ಬರುವಾಗ ಎಷ್ಟು ಸಾವಕಾಶ ಬಂದಿದ್ದ, ಈಗ ಒಮ್ಮೆ ಕಣ್ಣು ಮರಿ ಆಗ್ಯಾನ್ರಿ ಅಂತ ತಿಳ್ಕೊಂಡು ಹಿಂಗೆ ಅಂದಿದ್ದಕ್ಕೆ ಶಿವಬಸವ ಅಜ್ಜಾರ ಅಂದ್ರಂತ ಬಂದಿರುವಂಥವ ಅಜ್ಜಲ್ಲಪ್ಪ, ನಮ್ಮನ್ನೆಲ್ಲ ಸಲಹುವಂತಹ ಸಾಕ್ಷಾತ್ ಭಗವಂತನೇ ಬಂದಿದ್ದಾನೆ.